ನಮ್ಮಗಳ ಆರಾಧ್ಯ ದೈವನಾಗಿರುವಂತಹ ಶಾಲೆಯ ನಾಮಾಂಕಿತವಾಗಿರುವಂತಹ ಶ್ರೀ ಚನ್ನವ ಸುರೇಂದ್ರಾರ್ಜನ್ ಅವರ ಹಿರಿಯವರಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳೇ, ಇವತ್ತಿನ ವಿಶೇಷ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಾವೆಲ್ಲ ಇವತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿರುವಂತಹ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲ ಕಲಿತಾ ಇರುವುದು ಒಂದು ವಿಶೇಷ. ಆ ನಿಟ್ಟಿನೊಳಗೆ ನಾವು ಮೊದಲಿಗೆ ನಾವು ಸರ್ಗಳೆಲ್ಲ ಕಲಿಬೇಕಾದ್ರೆ ಯಾವುದೇ ಈ ಪುಸ್ತಕವನ್ನು ಬಿಟ್ಟರೆ ಮತ್ತೆ ಯಾವುದೇ ಸಹ ಪುಸ್ತಕಗಳಾಗಲಿ, ಯಾವುದೇ ಗೈಡ್ಗಳಾಗಲಿ, ಮಾರ್ಗದರ್ಶಿ ಪುಸ್ತಕಗಳಾಗಲಿ ಯಾವುದೇ ಇರಲಿಲ್ಲ. ಆದ್ರೆ ಇವತ್ತು ಕಲಿಬೇಕು ಅನ್ನೋರಿಗೆ ಸಾಕಷ್ಟು ಬೇರೆ ಬೇರೆ ಪುಸ್ತಕಗಳು, ಜೊತೆಗೆ ನಾವು ಮೊಬೈಲ್ ಹಿಡ್ಕೊಂಡು ಕುಂತ್ರೆ ಏನೇನೇನು ನೋಡ್ತಿರ್ತೀವಲ್ಲ, ಅದ್ರ ಬದಲಾಗಿ ಮೊಬೈಲ್ಗಳಿಗೂ ಕೂಡ ಯೂಟ್ಯೂಬ್ ಒಳಗ, ಫೇಸ್ಬುಕ್ ಒಳಗ ನಮ್ಮ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಕೂಡ ಇರ್ತಾವ. ಆ ನಿಟ್ಟಿನೊಳಗ ವಿಶೇಷವಾಗಿ ಶ್ರೀಯುತ ಖುಷ್ ದುರ್ಗಿ ಸರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಯಾವ ಆಂಗ್ಲ ಭಾಷೆ ಅಂತಂದ್ರೆ ಅತ್ಯಂತ ಕಠಿಣ ಆಗ್ತದ, ಅದನ್ನ ಅತ್ಯಂತ ಸರಳವಾಗಿ ಯಾವ ರೀತಿಯಾಗಿ ಕಲಿಬೇಕು ಅನ್ನುವಂಥದ್ದನ್ನ ತಮ್ಮ ಮುಂದೆ ಇವತ್ತು ಅವರು ಈ ಒಂದು ಅವಧಿಯನ್ನ ಸಂವಾದವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಮಾರ್ಗದರ್ಶಕರು ಎಸ್ ಜಾಧವ್ ಸರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ, ನಿಮ್ದು ಕೂಡ ಒಂದು ವಿಡಿಯೋ ಆಗ್ತಾ ಇದೆ. ನಿಮ್ಮ ವಿಡಿಯೋ ಕೂಡ ಜಗತ್ತು ನೋಡುತ್ತೆ. ನಿಮ್ಮ ಸ್ಕೂಲ್ ಹೆಸರಿನಲ್ಲಿ, ಜರೂರ್ ಶಿಕ್ಷಣ ಸಂಸ್ಥೆ ಹೆಸರಿನಲ್ಲಿ ಹಾರುಗೇರಿ ಆದ ಮೇಲೆ ನಾವೆಲ್ಲರೂ ಹೆಮ್ಮೆದಿಂದ ಹೇಳೋದು, ಬಹಳ ಒಂದು ಶಿಕ್ಷಣದ ತವರು ಧಾರವಾಡ ಬಿಟ್ರೆ ನೆಕ್ಸ್ಟ್ ಹಾರುಗೇರಿ ನಾವು ಹೋಗ್ತಾ ಇದ್ದೀವಿ. ನಾನು 3 ರಾಜ್ಯ ಹೇಳ್ತಾ ಇದ್ದೇನೆ, ಆದ್ರೆ ಧಾರವಾಡನ ಬಿಟ್ರೆ ಶಿಕ್ಷಣ ತವರು ಕಾಣೋದೇ ನೆಕ್ಸ್ಟ್ ಹಾರುಗೇರಿ. ಬನ್ನಿ ನೋಡಿ, ಇಲ್ಲಿ ನಿಮ್ಮ ಹಿರಿಯರು, ಜರೂರ್ ಶಿಕ್ಷಣ ಸಂಸ್ಥೆ ಹಿರಿಯರು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ವಿಶೇಷ ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಇದು ವಿಶೇಷ ಜೀವನ. ಬನ್ನಿ ನೋಡೋಣ. 52 ಮಗ್ಗಿಯನ್ನ ಯಾವ ತರ ನಾವು ಇಲ್ಲಿ ಕ್ರಿಯೇಟ್ ಮಾಡೋದು, ಇಲ್ಲಿ ಬೇಸ್ ಹಾಕೊಳ್ಳೋದು. 52ಕ್ಕೆ ಇಲ್ಲಿ ಬಿಡಿ ಬಿಡಿಯಾಗಿ ಬರ್ಕೋಬೇಕು, ಇಲ್ಲಿ ಜಾಯಿಂಟ್ಲಿ ರೆಡಿ ಮಾಡಬೇಕು. ಓಕೆ, ವೇದಿಕ್ ಟೆಕ್ನಿಕ್ ದಿಂದ ಇವಾಗ ಯಾರಾದ್ರೂ ರೆಡಿಯರಿಗೆ ಟೈಮ್ ಸೆಟ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್. 52 ವೇದಿಕ್ ಟೆಕ್ನಿಕ್ ಅದ. ಪ್ರಥಮ 1ನೇ ಅಂಕೆಗೆ ಬಗ್ಗೆ ಬರ್ಕೊಳ್ಳಿ, ಹಾಗೆ 2ನೇದಕ್ಕೆ ಬಗ್ಗೆ ಬರ್ಕೊಳ್ಳಿ. ದಯವಿಟ್ಟು ಯಾರು ಬರ್ಕೋಬೇಡಿ, ಇಲ್ಲಿ ನೋಡಿ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮರಿದೇ ಇಲ್ಲ ಜೀವನದಲ್ಲಿ. ಬರೀ ಇಲ್ಲಿ ನೋಡ್ರಿ, ಟೆಕ್ನಿಕ್ ನೋಡ್ರಿ. ಪ್ರಥಮ 5ಕ್ಕೆ ಬಗ್ಗೆ ಬರ್ಕೋಬೇಕು. ಇಲ್ಲಿ ಯಾವ್ದಾದ್ರು ಇರಲಿ ಅಂಕೆ, 1ನೇದಕ್ಕೆ ಬರ್ಕೋಬೇಕು, ಹಾಗೆ 2ನೇದಕ್ಕೆ ಬರ್ಕೋಬೇಕು. ಅರ್ಥ ಆಯ್ತಾ? ಇನ್ನು 2ನ್ನು ಮಿಕ್ಸ್ ಮಾಡಿ ಇಲ್ಲಿ ಬಗ್ಗೆ ರೆಡಿ ಮಾಡಬೇಕು. ನೆಕ್ಸ್ಟ್ ವೇದಿಕ್ ಟೆಕ್ನಿಕ್ ಅದ. ಇಲ್ಲಿ 2 ಅಂಕೆಗಳು ಇದ್ದಾಗ 2ನೇ ಮಗ್ಗಿಯ ಲಾಸ್ಟ್ 1 ಲೈನ್, 2 ಇದ್ದಾಗ 2ನೇ ಮಗ್ಗಿಯ ಲಾಸ್ಟ್ 1 ಲೈನ್ ಅಂಕೆಗಳನ್ನ ಸೀದಾ ಎತ್ತಿಟ್ಕೋಬೇಕು. ನೋ ಚೇಂಜಸ್, ಅವುಗಳಲ್ಲಿ ಚೇಂಜಸ್ ಇಲ್ಲ. ದಟ್ ಈಸ್ 2 4 6 8 0. ಅಗೇನ್ ದ ಸೇಮ್ 2 4 6 8 0. ಇದಕ್ಕಿದ್ದಾಗ ಎತ್ತಿಟ್ಕೋಬೇಕು. ನೆಕ್ಸ್ಟ್ 2ನೇ ಮಗ್ಗಿಯ ಫ್ರಂಟ್ ಲೈನ್ ಡಿಜಿಟ್ಸ್ ಅಂಕೆಗಳನ್ನ 1ನೇ ಮಗ್ಗಿಯಲ್ಲಿ ಕೂಡಿಸಬೇಕು. ದಟ್ ಈಸ್ 5. ಇಲ್ಲಿ ಕೂಡಿಸಲಿಕ್ಕೆ ಏನೂ ಇಲ್ಲ. 5 ಇದಕ್ಕಿದ್ದಾಗೆ 10 10 15 15 20 20. ಅಂದ್ರೆ ಇಲ್ಲಿ 25 ಪ್ಲಸ್ 1 2ನೇ ಸ್ಟಾರ್ಟ್ ಆಯ್ತು ಫ್ರಂಟ್ ಲೈನ್. 26 31
36, 41, 46, 52. ಇವಾಗ ನಮಗೆ ಯಾವ ಮಗಿ ಸಿಕ್ಕಿದೆ? 52. ಇದೇ ರೀತಿ 53ರ ಮಗಿ ರೆಡಿ ಮಾಡೋದು ನಿಮಗೆ ಅರ್ಥ ಆಗಿದೆಯಾ? ಮಾಡ್ಬೋದಾ? ಬರಿಬೇಡಿ, ಯಾರು ಬರಿಬೇಡಿ. 54 ಉಂಟು ಮಾಡ್ಬೋದಾ? 65, 76, 87, 99. 99ರೊಳಗೆ ಮಗಿ ರೆಡಿ ಮಾಡುವ ಐಡಿಯಾ ಸಿಕ್ಕಿದ್ಯಾ? ಎಸ್. ಇದನ್ನ ಎಂದಾದ್ರೂ ಮರಿತೀರಾ? ಇದಕ್ಕೆ ಬ್ಯಾಟ್ ಮಾಡೋ ಸಿಗ್ತಾ ಇದೆಯಾ? ಓಕೆ, ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಟೈಮ್ ನೋಡ್ಕೊಳ್ಳಿ. ಎಷ್ಟಾಯ್ತದೆ? 2 ನಿಮಿಷ. ಜೀವನದಲ್ಲಿ ಒಂದ್ಸಲ 1 ನಿಮಿಷ 2 ನಿಮಿಷ ಇನ್ವೆಸ್ಟ್ ಮಾಡಿ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ. 100ರವರೆಗೆ ನಿಮ್ಗೆ ಮಗಿಗಳು ಬರ್ತವೆ. ಮತ್ತೆ ಇದು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಈಗ ನಾನು ಲೆಕ್ಕ ಹೇಳಿಕೊಡ್ತೀನಿ. ಶತಕದ ಗುಣಾಕಾರಗಳು ನಿಮಗೆ ಬಾಯಿ ಲೆಕ್ಕ ಬರ್ತಾವಿಲ್ಲ. ಸ್ಕ್ವೇರ್ಸ, ಕ್ಯೂಬ್ಸ, ಕೂಡಿಸೋದು, ಕಳೆದು, ಭಾಗಾಕಾರ ಎಲ್ಲ ಬಾಯಿ ಲೆಕ್ಕ. ಇವು ಬೇಸಿಕ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಗಣಿತವೇ ಸೂಪರ್ ಫಾಸ್ಟ್ ಆಗ್ತದ. ಮತ್ತು ಇನ್ನೊಂದು ವಿಶೇಷ ಆಗ್ತದ, ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ. ಈ ಸಬ್ಜೆಕ್ಟ್ ಸ್ಕೂಲ್ ಕಾಲೇಜಲ್ಲಿ ಯಾಕಿವೆ ಗೊತ್ತು? ಗಣಿತ ಇರುವುದು ನಮ್ಮ ಬ್ರೈನ್ಗೆ ಆಕ್ಟಿವಿಟೀಸ್ ಕೊಡ್ಲಿಕ್ಕೆ. ಡ್ರಾಯಿಂಗ್ ಇರೋದು ನಮ್ಮ ಬ್ರೈನ್ ಕಾನ್ಸಂಟ್ರೇಷನ್ ಬೆಳೆಸಲಿಕ್ಕೆ. ದಿನ ಮುಂಜಾನೆ ಒಂದು ಡ್ರಾಯಿಂಗ್ ತೆಗೆದು ನಮ್ಮ ಭಾರತೀಯ ಪದ್ಧತಿ ನೋಡಿ, ಮುಂಜಾನೆ ನಾವು ರಂಗೋಲಿ ಹಾಕ್ತೀವಿ ಮನೆ ಮುಂದೆ. ಅದು ಬ್ರೈನ್ ಅನ್ನ ಸೂಪರ್ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾರಾದ್ರೂ ಯೋಚನೆ ಮಾಡಿ ನೋಡಿ, ನೀವು ರಂಗೋಲಿ ಹಾಕುವ ಮುಂದೆ ನಾವು ಜಗತ್ತನ್ನ ಮರೆತು ಬಿಟ್ಟಿರ್ತೀವಿ, ನಮ್ಮನ್ನ ಮರೆತು ಬಿಟ್ಟಿರ್ತೀವಿ. ಅಷ್ಟು ಬ್ರೈನ್ ಕಾನ್ಸಂಟ್ರೇಟ್ ಆಗುತ್ತೆ. ಡ್ರಾಯಿಂಗ್ ಸ್ಕೂಲ್ನಲ್ಲಿ ಸುಮ್ಮನೆ ಇಟ್ಟಿಲ್ಲ. ಸರ್ ಅವ್ರ ಆಫೀಸಲ್ಲಿ ಕೂತಾಗ ನಿಮ್ಮ ಡ್ರಾಯಿಂಗ್ ಸರ್ ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರ ಡ್ರಾಯಿಂಗ್ ಅವ್ರ ಕಲೆ ಕೂಡ ನನಗೆ ಪರಿಚಯ ಮಾಡಿಕೊಟ್ರು ಸರ್ ಅವರು. ಎಕ್ಸ್ಟ್ರಾಆರ್ಡಿನರಿ ಥಿಂಗ್ಸ್ ಇದೆ. ನಾನು ಸರ್ ಅವರು ಮಾತಾಡೋ ಮುಂದೆ ನೋಡ್ತಾ ಇದ್ದೆ, ಆ ಚಿತ್ರವನ್ನು ಏರ್ ಮಾಡಿದ್ದಾರೆ ಅಥವಾ ಹೇಗೆ ಮಾಡಿದ್ದಾರೆ. ಯಾಕಂದ್ರೆ ನಂದು ಡ್ರಾಯಿಂಗ್ ಎಕ್ಸ್ಟ್ರಾಆರ್ಡಿನರಿ ಇದೆ. ಸೊ ಡ್ರಾಯಿಂಗ್ ನಾನು ಕಲ್ತಿಲ್ಲ, ಬಟ್ ಸ್ಕೂಲ್ನಲ್ಲಿ ಟೀಚರ್ಸ್ ಕಲಿಸಿದ್ರು. ಅದನ್ನ ಮುಂದುವರಿಸಲಿಲ್ಲ, ಬಟ್ ಬೇಸಿಕಲಿ ಚೆನ್ನಾಗಿದೆ. ನಾನು ಸರ್ ಅವ್ರು ಕೂಡ ಮಾತಾಡ್ತಾ ಇದ್ದಾಗ ಅವ್ರ ಬ್ಯಾಕ್ಗ್ರೌಂಡ್ನಲ್ಲಿ ಇರೋ ಥಿಂಗ್ಸ್ ಅನ್ನ ವಿಚಾರ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಸರ್ ಅವರು HM ಸರ್ ಅವರು, ನಮ್ಮ ಜಾಧವ್ ಸರ್ ಅವರು ಆ ಕಲೆ ಬಗ್ಗೆ, ನಿಮ್ಮ ಗುರುಗಳ ಬಗ್ಗೆ ಮಾಹಿತಿ ಕೊಟ್ಟರು. ಎಕ್ಸ್ಟ್ರಾಆರ್ಡಿನರಿ ಥಿಂಗ್ಸ್ ನೋಡಿ, ಬಹಳಷ್ಟು ಥಿಂಗ್ಸ್ ಇದೆ. ನಿಮ್ಮ ಇತಿಹಾಸ ಏನ್ ಮಾಡ್ತದ? ಇತಿಹಾಸವನ್ನ ಚೆನ್ನಾಗಿ ಸ್ಟಡಿ ಮಾಡಿದವನು ಜೀವನದಾಗ ಎಂದೂ ಸೋಲುವುದಿಲ್ಲ. ನಮ್ಮ ಹಿರಿಯರು, ನಮ್ಮ ಎಲ್ಲ ಹಿಂದಿನವರು ಎಲ್ಲಿ ಎಡವಿದ್ರು, ಎಲ್ಲಿ ಲಾಸ್ ಪಟ್ಟರು, ಎಲ್ಲಿ ಲಾಸ್ ಹೋದ್ರು, ಎಲ್ಲಿ ಅವರಿಗೆ ತೊಂದರೆ ಆಯ್ತು, ಎಲ್ಲಿ ಜಯ ಗಳಿಸಿದ್ರು, ಅದು ನಮ್ಮ ಇತಿಹಾಸ ಕಲಿಸ್ಕೊಡುತ್ತೆ. ಇತಿಹಾಸ ಚೆನ್ನಾಗಿ ಸ್ಟಡಿ ಮಾಡ್ಬೇಕು. ಭಾರಿ ಇಂಟ್ರೆಸ್ಟಿಂಗ್ ಇರ್ತದ. ಅದು ನಮ್ಮ ಜೀವನವನ್ನ ಇಂಪ್ರೂವ್ಮೆಂಟ್ ಹೆಲ್ಪ್ ಮಾಡ್ತದ. ಸೈನ್ಸ್ ಯಾವುದು ಸರಿಯೋ ಯಾವುದು ತಪ್ಪು ಅದನ್ನು ಕಲಿಸುತ್ತೆ. ಆಮೇಲೆ ಭಾಷೆಗಳು, ಕನ್ನಡ ಗ್ರಾಮರ್ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಎಕ್ಸ್ಪ್ಲೈನಿಂಗ್ ಕ್ವಾಲಿಟಿ ಎಕ್ಸ್ಟ್ರಾಆರ್ಡಿನರಿ ಆಗ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಎಕ್ಸ್ಟ್ರಾಆರ್ಡಿನರಿ ಆಗ್ತದೆ. ಕನ್ನಡ ಗ್ರಾಮರ್, ಹಿಂದಿ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, 3 ಭಾಷೆಗಳ ನಮ್ಮ ಕಲೆಯನ್ನ ಡೆವಲಪ್ ಮಾಡಿ ಕೊಡ್ತವೆ. ಭಾಷೆ ಜ್ಞಾನ ಬೇಕೇ ಬೇಕು. ಚೆನ್ನಾಗಿ ಎಕ್ಸ್ಪ್ಲೇನಿಂಗ್ ಕ್ವಾಲಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಅದರಲ್ಲಿ ಬೆಳೆಯುತ್ತೆ. ಸೊ ಈ ಎಲ್ಲ ಥಿಂಗ್ಸ್ ಇದೆ. ಅದಕ್ಕೆ ಈ ಎಲ್ಲ ಸಬ್ಜೆಕ್ಟ್ ಅನ್ನು ಇಟ್ಟಿದ್ದಾರೆ. ಇನ್ನೂ 2-3 ಸಬ್ಜೆಕ್ಟ್ ಬಂದರೂ ನಾವು ಸ್ಟಡಿ ಮಾಡೋ ಅವಶ್ಯಕತೆ ಇದೆ. ಆದ್ರೆ ಹೋಗ್ಲಿ, ಇಷ್ಟಾದರೂ ಸ್ಟಡಿ ಮಾಡಿ. ಬಹಳ ಸ್ಟೂಡೆಂಟ್ಸ್ ವಿಚಾರ ಮಾಡ್ತಾರೆ, ಏನೋ ಮಾರ ಇಷ್ಟ್ಯಾಕ್ ಸಬ್ಜೆಕ್ಟ್ ಇಟ್ಟಿದ್ದಾರೆ, ಇಷ್ಟ್ಯಾಕ್ ಪೀರಿಯಡ್ಸ್ ಇಟ್ಟಿದ್ದಾರೆ, ಯಾಕೆ ನಮಗೆ ಕ್ಲಾಸ್ ವರ್ಕ್ ಕೊಡ್ತಾರೆ, ಹೋಮ್ ವರ್ಕ್ ಕೊಡ್ತಾರೆ. ಇಲ್ಲ, ಬಹಳ ಕಡಿಮೆ ಅದಾರೆ. ನನ್ನ ಲೆಕ್ಕದಲ್ಲಿ ಒಂದು ಜ್ಞಾನ ನಾವು ತಕೊಳ್ಳೋದ್ರಲ್ಲಿ ಇನ್ನೂ ಕಡಿಮೆ ಇದೆ. ಆದ್ರೆ ಸಮಯ ಸಾಕಾಗೋದಿಲ್ಲ ಅಂತ ಹೇಳಿ ಇದನ್ನೊಂದು ಲಿಮಿಟೆಡ್ ಥಿಂಗ್ಸ್ ಅನ್ನ ಇಟ್ಟಿದ್ದಾರೆ. ದಯವಿಟ್ಟು ಇದಕ್ಕೆ ಬೋರ್ ಪಡಿಬೇಡಿ, ಇದಕ್ಕೆ ಬೋರ್ ಮಾಡ್ಕೋಬೇಡಿ. ಶಾಲೆ ಸರ್ವಾಂಗೀಣ ವಿಕಾಸ ನಮ್ಮನ್ನು ಮಾಡಿಕೊಡುತ್ತೆ. ಅದಕ್ಕೆ ದಯವಿಟ್ಟು ಯಾರು ಇದು ಹೆವಿ ಇದೆ, ಶಾಲೆ ನಮಗೆ ತೊಂದರೆ ಇದೆ, ಬೋರ್ ಇದೆ, ಬರ್ಡನ್ ಇದೆ ಅನ್ನೋದು ಎಂದೂ ತಲೆಗೆ ಹಾಕೋಬೇಡಿ.
ಇನ್ನೂ ಕಡಿಮೆ ಇದೆ, ನಮ್ಗೆ ಇನ್ನೂ ಬೇಕು, ನಾವು ದುಡಿಬೇಕು ಅನ್ನೋ ಮೆಂಟಾಲಿಟಿ ಇಟ್ಕೊಳ್ಳಿ, ನೀವು ಸೂಪರ್ ರ್ಯಾಂಕರ್ ಆಗ್ತೀರಾ, ನೋ ಡೌಟ್ಸ್. ಬನ್ನಿ ಈಗ ಒಂದೇ ನಿಮಿಷ ಕೊಡಿ, ನಿಮಗೆ ಸಾವಿರ, ಲಕ್ಷ, ಕೋಟಿ, ಅನಂತ ಕೋಟಿ ಮಗ್ಗಿಗಳು ಬರ್ತವೆ. ಇಲ್ಲೇ ಕೂತಲ್ಲಿ ಹೇಳ್ಬಿಡ್ತೀವಿ, ನಾವು ಇದನ್ನ ಮಾಡ್ತೀವಿ ಸರ್. ನೋಡಿ ಈಗ 52 ಮಗ್ಗಿ ನಮಗೆ ಸಿಕ್ಕಿದೆ, ನನಗೆ 952 ಮಗ್ಗಿ ಕ್ರಿಯೇಟ್ ಮಾಡಬೇಕಾಗಿದೆ. 952 ಆಲ್ರೆಡಿ 52 ಮಗ್ಗಿ ಇದೆ ನಮ್ಮ ಹತ್ರ. ಇರ್ಲಿಲ್ಲ ಅಂದ್ರೆ ಹೀಗೆ ಹೆಲ್ಪ್ ತಗೊಂಡು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾನಿಲ್ಲಿ? ಗುಡ್ ಸ್ಮಾರ್ಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 9 ಬಗ್ಗೆ ಬರ್ಕೋಬೇಕು. ಇಲ್ಲಿ 2 ಇದ್ದಾಗ 1 ಲೈನ್ ಎತ್ತಿಟ್ಟಿವಿ, 2 ಇದ್ದಾಗ 1 ಲೈನ್. ಇಲ್ಲಿ 3 ಬಂದಾಗ ಗುಡ್ ಗುಡ್ ಸೂಪರ್, 2 ಲೈನ್ ಎತ್ತಿಡ್ಬೇಕು ಲಾಸ್ಟ್ದು. ಆಮೇಲೆ ಫ್ರಂಟ್ ಲೈನ್ ಏನ್ ಮಾಡ್ಬೇಕು? 9ರಲ್ಲಿ ಕೂಡಿಸ್ಬೇಕು. ಆಗೋಗಿ ಯಾವ ಮಗ್ಗಿ ನಮಗೆ ಸಿಗ್ತದ? ಸೂಪರ್. 952 ಮೀನ್ಸ್ ವಿ ಆರ್ ವೆರಿ ವೆರಿ ನಿಯರ್ ಟು 1000. ಎಲ್ಲಿಗೆ ಬಂದಿವಿ ನಾವೀಗ? 1000ವರೆಗೆ ಮಗ್ಗಿಗಳ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ. ಮತ್ತೆ ನೈನ್ಸ್ ಬಂದ್ರು ಮಾಡ್ಲಿಕ್ಕೆ ಬರ್ತದ, ಮಾಡ್ಬೋದಾ? ಗುಡ್. ಇನ್ನ ಇದನ್ನ ಹಿಡ್ಕೊಂಡು ಲೆಕ್ಕ ನೋಡೋಣ. ನಿಮ್ಮ ದಿನನಿತ್ಯದ ಗುಣಾಕಾರಗಳು, ಕೂಡಿಸುವುದು, ಕಳೆದು, ಭಾಗಾಕಾರ ಎಷ್ಟು ಸೂಪರ್ ಫಾಸ್ಟ್ ಆಗ್ತದೆ ನೋಡಿ. ಯಾರೆಲ್ಲ ಬಾಯಿ ಲೆಕ್ಕ ಹೇಳ್ಬಿಡ್ತೀರಾ? ಸೇ ಒಂದು 57 ಇಂಟು ಒಂದು ಏನೋ ಒಂದು ಯಾವ್ದಾದ್ರು ನಂಬರ್ ತೋಳಿ, 7 ತೋಳಿ, 8 ತೋಳಿ, ಮತ್ತೆ ಯಾವ್ದಾದ್ರು ನಂಬರ್ ತೋಳಿ. ಒಂದನ್ನು ನೋಡ್ಕೊಳ್ಳಿ, 2 ತಗೋಬಹುದು, 3 ತಗೋಬಹುದು, ಹೆಚ್ಚಿನ ತಗೋಬಹುದು. ಎಸ್, ಆದ್ರೆ ಅಷ್ಟು ಎಲ್ಲ ಡೀಟೇಲ್ ಲೆಕ್ಚರ್ ಕೊಡ್ಲಿಕ್ಕೆ ಸಮಯ ಇಲ್ಲ. ಜಸ್ಟ್ ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ, ಹೈಲೈಟ್ಸ್ ಕೊಡ್ತಾ ಇದ್ದೀನಿ. ನಾನು ನನ್ನ ಯೂಟ್ಯೂಬ್ನಲ್ಲಿ more than 300 ಮೀನ್ಸ್ ನಿಯರ್ಲಿ ಒಂದೇ ಕಡಿಮೆ 350 ವಿಡಿಯೋಸ್ ಇವೆ, 349 ವಿಡಿಯೋಸ್ ಇವೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಫ್ರೀ ಆಫ್ ಕಾಸ್ಟ್ ಇದೆ. ಅಂಕುಶ್ ದುರ್ಗಿ ಅಂತ 2 ಶಬ್ದ ಎಲ್ಲ ವಿಷಯಗಳ ಮೇಲಿವೆ. ಅದರಲ್ಲಿ ಮ್ಯಾಥ್ಸ್ನಲ್ಲಿನೇ 250ಕ್ಕಿಂತ ಹೆಚ್ಚು ವಿಡಿಯೋಸ್ ಇವೆ. ವೇದಿಕ್ ಮ್ಯಾಥ್ಸ್ ಮತ್ತು ನಿಮ್ಮ ಸ್ಕೂಲಿಂಗ್ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಗ್ರಾಮರ್ದಲ್ಲಿವೆ, ಹ್ಯಾಂಡ್ ರೈಟಿಂಗ್ ದಲ್ಲಿವೆ, ಬಹಳಷ್ಟಿವೆ. ಇದೊಂದು ಲೆಕ್ಕ ನೋಡಿ. 7 7 49, 7 5 35. ಇದು 7ರ ಮಗ್ಗಿ ಆಯ್ತು 7ರವರೆಗೆ, ಇದು 5ರ ಮಗ್ಗಿ ಆಯ್ತು 7ಕ್ಕೆ. ಇಸ್ ಇಟ್ ಕ್ಲಿಯರ್? ಇಲ್ಲಿ ನೋಡಿ, ಇದು ಮಾಡಿ ನೋಡಿ, ಇಲ್ಲಿ ತರ ಹೀಗೆ ಅಂದಂಗೆ ಇಲ್ಲಿ 2 ಇದ್ದಾಗ ಏನ್ ಮಾಡ್ಬೇಕು? ಇದರಲ್ಲಿ 2 ಭಾಗ ಮಾಡ್ಬೇಕು. ಅಂದ್ರೆ 2 ಇದ್ದಾಗ ಒಂದನ್ನ ಎತ್ತಿಟ್ಕೋಬೇಕು. ಆಮೇಲೆ ಈ ಫ್ರಂಟ್ ಲೈನ್ ಏನ್ ಮಾಡ್ಬೇಕು? 1ನೇದ್ರಲ್ಲಿ ಕೂಡಿಸ್ಬೇಕು. 35 ಪ್ಲಸ್ 4 39. ಓಕೆ, ದಿಸ್ ಇಸ್ ಆನ್ಸರ್. ಅಂದ್ರೆ 57 ಗುಣಿಲೆ 7 ಅದ್ರ ಗುಣಾಕಾರ ಎಷ್ಟು ಬರ್ತದ? ಎಸ್. ಇದೇ ರೀತಿ ನಿಮ್ಗೊಂದು ಲೆಕ್ಕ ಕೊಡ್ತೀನಿ, ಬಾಯಿ ಲೆಕ್ಕ ಟ್ರೈ ಮಾಡ್ತೀರಾ? ಬರುದು ಬೇಡ. ಶತತ್ವದ ಗುಣಾಕಾರಗಳು ನಿಮಗೆ ಇವಾಗ ಬಾಯಿ ಲೆಕ್ಕ ಬರ್ತವೆ. ಕಮ್ ಆನ್. 44 ಇಂಟು 4. ಈಗ ಬಾಯಿ ಲೆಕ್ಕ ಮಾಡಿ, ವಾವ್, 176. ಅವ್ರು ಹೇಳೋದು ಸರಿ ಇದೆಯಾ? ನೋಡೋಣ, ಚೆಕ್ ಮಾಡೋಣ. 44 ಗುಣಿಲೆ 4, 4 4 16, ಮತ್ತೆ 4 4 16, 2 16 ಬಂದು 2ನೇ 16 ಹೊಡಿರಿ, 6 ಎತ್ತಿಟ್ಕೊಳ್ಳಿ. ಒಂದನ್ನ ಈ 16 ಕೂಡ್ತೀರಿ, 17 ಒಂದು 6, 1 7 6. ವಾವ್, ಸೂಪರ್, ಗುಡ್, ವೆರಿ ನೈಸ್. ಇವಾಗ
ಬೇಕಾದ ಗುಣಾಕಾರ ಕೊಡ್ರಿ ಎಲ್ಲಾರ್ಗಿ, ನೀವು ಎಲ್ಲಾರ್ಗಿ ಗುಣಾಕಾರ ಬರ್ತವೆ. am I right? ಒಂದ್ ಚೆಕ್ ಮಾಡೋದು, ಇನ್ನೊಂದು ಯಾರು ಹೇಳ್ತಾನೆ ಅಂತೀರಾ ನಿಂತ್ಕೊಳ್ಳಿ, ತಪ್ಪಲಿ 100 ಸಲ ತಪ್ಪಲಿ, ಎಲ್ಲರಿಗೂ ಬರ್ತದ. ಹೇಳೋ ಧೈರ್ಯ ಮಾಡ್ಬೇಕು. ಕರೇಜ್ ಈಸ್ ಕೀ ಆಫ್ ಸಕ್ಸೆಸ್. ಹೇಳುವೆ ಅನ್ನೋರು ನಿಂತ್ಕೊಳ್ಳಿ, ಬರ್ತದೆ, ಎಲ್ಲರಿಗೂ ಬರ್ತದ. ಹೇಳೋ ಧೈರ್ಯ ಮಾಡ್ಬೇಕು. ಎಸ್, ಕಮ್ ಆನ್. 99 into 9. Wow, very nice. 891. Wow, good. Wow, super, very nice. ಎಲ್ಲರೂ ಹೇಳಿದ್ದಾರೆ. ಸ್ವಲ್ಪ ಹೇಳೋದ್ರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ, ಏನಿದ್ರ ಅವಶ್ಯಕತೆ ಇಲ್ಲ. ಬನ್ನಿ ಈಗ ಒಂದು 10th ಮ್ಯಾಥ್ಸ್ ತಗೊಳ್ಳೋಣ. ಈಗ ಜಗತ್ತದ ಗುಣಾಕಾರಗಳಲ್ಲಿ ಬಾಯಿ ಲೆಕ್ಕ ಬರ್ತವೆ. ಮ್ಯಾಥ್ಸ್ ಸೂಪರ್ ಫಾಸ್ಟ್ ಮತ್ತು ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ. ನೋಡಿ, ಇಲ್ಲಿ 2 ಇದ್ದಾಗ 1 ಎತ್ತಿಟ್ಟುದು, 1 ಇಲ್ಲಿ ಕೂಡಿಸೋದು. ಇಲ್ಲಿ 4 ಇದ್ರೆ 3 ಎತ್ತಿಟ್ಕೊಡುದು, 1 ಇಲ್ಲಿ ಕೂಡಿಸೋದು. ಇಲ್ಲಿ 10 ಇದ್ರೆ ಗುಡ್, ಬೇಕಾದಂತ ಗುಣಾಕಾರ ಕೊಡ್ಲಿಕ್ಕೆ ಬರ್ತದೆ. ಈ ಕಡೆ ದೊಡ್ಡ ಮಾಡಿದ್ರು ಬರ್ತದೆ. ತಿಳಿಲಿಲ್ಲ ಅಂದ್ರೆ ನಾನು ಯೂಟ್ಯೂಬ್ನಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನು ನಾನು ಕೆಲವೊಂದು ಮಾಡಿಬಿಟ್ಟಿದ್ದೇನೆ, ಇನ್ನು ಕೆಲವೊಂದು ಮಾಡಿಬಿಡ್ತಾ ಇದ್ದೇನೆ. ಓಕೆ, ಕಮ್ ಆನ್. ಇನ್ನೊಂದು ಲೆಕ್ಕ ಮ್ಯಾಥ್ 10th ಒಂದು ಮ್ಯಾಥ್ಸ್ ನೋಡೋಣ. ಫಸ್ಟ್ ಲೆಸನ್. ಸೇ 1 + 2 + ಡ್ಯಾಶ್ + 10. Arithmetic progression, 10th class. First lesson. ಇಲ್ಲೇನು ಹೇಳ್ತಾರೆ ವೇದಿಕದಲ್ಲಿ? 1 to 10, 1 to 100, 1 to 1000, lakhs and crores and so on. ಹೀಗೆ ಇದ್ರೆ ಒಂದು ಟೆಕ್ನಿಕ್. ಬೆಸ ಸಂಖ್ಯೆಗಳಿಗೆ ಇನ್ನೊಂದು ಟೆಕ್ನಿಕ್, ಸಮ ಸಂಖ್ಯೆಗಳಿಗೆ ಇನ್ನೊಂದು ಟೆಕ್ನಿಕ್, ಮಧ್ಯದಿಂದ ಕೂಡಿಸಿದ್ರೆ ಇನ್ನೊಂದು ಟೆಕ್ನಿಕ್, ಎಲ್ಲ ಮಿಕ್ಸ್ ಅಪ್ ಇದ್ರೆ ಇನ್ನೊಂದು ಟೆಕ್ನಿಕ್. ಎಲ್ಲದಕ್ಕೂ ನಾನು ವಿಡಿಯೋ ಇವೆ, ಒಂದು ಜಸ್ಟ್ ಮಾಡೆಲ್ ನೋಡಿ. ಲಾಸ್ಟಿಗೆ ಇಲ್ಲಿ 10 ಇದೆ, ವೇದಿಕ್ ಟೆಕ್ನಿಕ್. 10ರ ಅರ್ಧ ತೋಡಿ 5, ಅದನ್ನೇ ಅರ್ಧ ರಿಪೀಟ್ ಮಾಡಿ. ಓಕೆ, ದಿಸ್ ಇಸ್ ಆನ್ಸರ್. ಟೆಕ್ನಿಕ್ ಏನು? ವೇದಿಕ್ ಕೊನೆ ನಂಬರ್ದ ಅರ್ಧ ತೋಡಿ ಅದನ್ನು ರಿಪೀಟ್ ಮಾಡಿ. ಈಗ ಒಂದು ನಿಮ್ಗೆ ಲೆಕ್ಕ ಕೊಡ್ತೀನಿ, ಎಲ್ಲರೂ ಹೇಳ್ತಾ ಇದ್ದೀರಿ ನೋಡಿ. ಕಮ್ ಆನ್. 1 to 100 ನಂಬರ್ಸ್ ಕೂಡಿಸಿದ್ರೆ ಆನ್ಸರ್ ಏನಾಗ್ಬೋದು? ವಾವ್, 50. 100ದ ಅರ್ಧ ಎಷ್ಟು? 50. ಅದೇ 50 ರಿಪೀಟ್ ಮಾಡ್ರಿ, ಆನ್ಸರ್. 1ರಿಂದ 1000ವರೆಗೆ ಕೂಡಿಸಿದ್ರೆ ಎಷ್ಟಾಗ್ಬೋದು? ವಾವ್, ಸೂಪರ್. 500. 1ರಿಂದ 1,00,000ವರೆಗೆ ನಂಬರ್ ಕೂಡಿಸಿದ್ರೆ ಏನಾಗ್ಬೋದು? 50,000. ನೋಡಿ, ವೇದಿಕ್ ಟೆಕ್ನಿಕ್. ಕ್ವಶನ್ ಕೊಡೋ ತರ ಆನ್ಸರ್ ಬರ್ತದೆ. ಇದನ್ನೇ ನೀವು ಕ್ಯಾಲ್ಕುಲೇಟರ್ ಕಂಪ್ಯೂಟರ್ಗೆ ಫೀಡಿಂಗ್ ಮಾಡಬೇಕಾದ್ರೆ ಅನೇಕ ದಿನಗಳು ಬೇಕು. 1ರಿಂದ 1,00,000 ನಂಬರ್ ಯಾವಾಗ ಫೀಡಿಂಗ್ ಮಾಡೋರು? ಪ್ರತಿ ಸಲ +1 ಹೊಡಿಬೇಕಲ್ಲ. 1 + 2 + 3 ಹೀಗೆ ಎಲ್ಲಿವರೆಗೆ ಹೊಡಿಬೇಕು? 1,00,000ದವರೆಗೆ. ಅನೇಕ ದಿನಗಳು ಬೇಕು. ಆಗ ಹೋಗಿ ಕಂಪ್ಯೂಟರ್, ಮೊಬೈಲ್, ಕ್ಯಾಲ್ಕುಲೇಟರ್ ಆನ್ಸರ್ ಕೊಡ್ತವೆ. ಆದ್ರೆ ನಮ್ಮ ವೇದಿಕ್ ಮ್ಯಾಥ್ಸ್, ಭಾರತೀಯ ಶಿಕ್ಷಣ ಪದ್ಧತಿ ಕ್ಷಣದಲ್ಲಿ ಆನ್ಸರ್ ಕೊಡುತ್ತೆ. ಕ್ವಶನ್ ಬರ್ತಾ ಇದ್ದಂಗೆ ಆನ್ಸರ್. ಮತ್ತು ಒಂದನ್ನು ನೆನ್ಪಿಡಿ, ಇವತ್ತು ನಿಮ್ಮ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದ, ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ, ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್, ನೀವು ನೌಕರಿ ಬೇಕು, ಜಾಬ್ ಬೇಕಂತ ಹೇಳಿ ಮುಂದೆ ಎಲ್ಲೇ ಹೋಗ್ರಿ, ಎಲ್ಲ ಕಡೆ ಮ್ಯಾಥ್ಸ್ ಪೇಪರ್ ಇರ್ತದ. ಎಲ್ಲಿಲ್ಲ ಅಲ್ಲಿ ಓನ್ಲಿ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದ. ಅದಕ್ಕೆ ನಾನು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಿಂಗಳಿಗೆ 1 ಪೀರಿಯಡ್ ವೇದಿಕ್ ಮ್ಯಾಥ್ಸ್ ಶಾಲೆಗಳಲ್ಲಿ ಬಂದ್ರೆ ಸಾಕು. ಸ್ಕೂಲ್ ಸಿಲೆಬಸ್ ಸೂಪರ್ ಆಗ್ತದ, ಮಕ್ಕಳ ಬರ್ಡನ್ ಹೋಗ್ತದ,
ಡಲ್ ಅನ್ನೋದು ಯಾರು ಉಳಿಯಂಗಿಲ್ಲ. ನೋ ಬಡಿ ಇಸ್ ಡಲ್. ಉಳಿದೇ ಇಲ್ಲ. ಎಷ್ಟು ತೊಂದರೆ ಗೊತ್ತ್ರಿ. ಸರ್ಕಾರ ಯೋಚನೆ ಮಾಡ್ತದೆ ಈ ವರ್ಷ ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ ಹೇಳಿ. ಎಲ್ಲ ಆಫೀಸರ್ಸು, ಸಂಸ್ಥೆದವರು, HM ಅವರು, ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ಲರ ಆಸೆ ಒಂದೇ, ನಮ್ಮ ರಿಸಲ್ಟ್ ಚೆನ್ನಾಗಿ ಬರಲಿ. ಎಲ್ಲರ ಆಸೆ ಒಂದೇ ಕಡತಕ್ಕೆ ಕೊಡೋದು ಯಾವುದು? ವೇದಿಕೆ. ಎಲ್ಲವೂ ಸೂಪರ್ ಆಗ್ತದೆ. ನಮ್ದೇ ಒಂದು ಫ್ಯಾಮಿಲಿ ಲೈವ್ ಎಕ್ಸಾಂಪಲ್ ಇದೆ. ಎಲ್ಲರೂ ಸ್ಟೇಟ್ ರ್ಯಾಂಕರ್ ಇದ್ದಾರೆ, A to Z, ಬಿಕಾಸ್ ಆಫ್ ವೇದಿಕ್ ಮ್ಯಾಥ್ಸ್ ಮತ್ತು ನನ್ನ ಟೆಕ್ನಿಕ್ಸ್. ಬನ್ನಿ ಇನ್ನೊಂದು 2 ಲೆಕ್ಕ ನೋಡೋಣ. ವೇದಿಕ್ ಮತ್ತು ನಿಮ್ಮ ಸ್ಕೂಲ್ ಮೆಥಡ್ ಎರಡೂದ್ರಲ್ಲಿ ಒಂದು 2 ಲೆಕ್ಕ ಹೇಳ್ಕೊಡ್ತೀನಿ, ಕ್ಲೋಸ್ ಮಾಡೋಣ. ಹಸುವಾಗಿರಲ್ಲ ಎಲ್ಲರಿಗೆ? ಎಸ್ ಎಸ್ ಹೌದು. ಬೇರೆ ಬೇರೆ ಸಮ ಸಂಖ್ಯೆ, ಬೆಸ ಸಂಖ್ಯೆಗಳದೆಲ್ಲದಕ್ಕೂ ಇದೆ. ಎಲ್ಲದಕ್ಕೂ ನಾನು ವಿಡಿಯೋಸ್ ಇವೆ. ಆಮೇಲೆ ನೀವು ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಎಲ್ಲ ಟೈಪ್ ಅದಾವ ವಿಡಿಯೋಸ್ ಎಲ್ಲ. ಜಸ್ಟ್ ಒಂದೊಂದು ಮಾಡೆಲ್. ಇನ್ನೊಂದು ನೋಡಿ, ಒಂದು ಸ್ಕ್ವೇರ್ ಹೇಳ್ಕೊಡ್ತೀನಿ ನಿಮಗೆ. ಜಗತ್ತದ ಸ್ಕ್ವೇರ್ಸ್ ಇಲ್ಲೇ ಕುಂತಲ್ಲೇ ಬರ್ತಾವೆ ನಿಮಗೆ ಎಲ್ಲವೂ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು 94 ಇಟ್ಸ್ ಅ ಸ್ಕ್ವೇರ್. 94 ಇಟ್ಸ್ ಅ ಸ್ಕ್ವೇರ್. ಇಲ್ಲೇ ಹೇಳ್ತಾರೆ, ಒಂದನೇದರ ವರ್ಗ ಮಾಡ್ಕೊಳ್ಳಿ. 9ರ ವರ್ಗ ಎಷ್ಟು? 81. ಎರಡನೇದ್ರ ವರ್ಗ ಇಟ್ಕೊಳ್ಳಿ 16. ಇಲ್ಲಿ ಒಂದು ಪ್ಲೇಸ್ ಬಿಡಿ. ಈ ಎರಡನ್ನು ಗುಣಾಕಾರ ಮಾಡಿ, ಅದರ ಡಬಲ್ ಮಾಡಿ 72 ಕೂಡಿಸಿ 6. ಓಕೆ, ದಿಸ್ ಇಸ್ ದ ಸ್ಕ್ವೇರ್ ಆಫ್ 94. ಸ್ಕ್ವೇರ್ ಆಫ್ 94. ಅಂಡರ್ಸ್ಟ್ಯಾಂಡ್? ಈಸಿ ಬರ್ತದೆ. ಎಲ್ಲ ಸ್ಕ್ವೇರ್ಸ್ ನಿಮಗೆ ಬಯಲೆಕ್ಕ ಬರ್ತದೆ ಈಜಿ. ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಈ ಸ್ಟೆಪ್ ಬಿಡೋದು ಬರುತ್ತೆ ಇಲ್ಲ, ಸೀದಾ ಇದ್ರಲ್ಲಿ ಆನ್ಸರ್ ಬರ್ತದೆ. ಆದರೆ ಹೋಗಿ ಈ ಸ್ಟೆಪ್ ವೈಸ್ ಹೋಗ್ರಿ ಕೆಲವು ದಿನ, ಆಮೇಲೆ ಮುಂದೆ ನೋಡೋಣ. ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಓಕೆ, ನೆಕ್ಸ್ಟ್ ಬೇರೆ ಒಂದು ನೋಡೋಣ. ಒಂದು ಇನ್ನೊಂದು ಬೇರೆ. ಇವಾಗ ಸೇ 45. ಇದು ಕೊನೆಗೆ 5 ಇದ್ದಾಗ ಏನ್ ಮಾಡ್ಬೇಕು? ಕೊನೆಗೆ 5 ಇದ್ದಾಗ ಸ್ಕ್ವೇರ್. ಇಲ್ಲಿ ಹೇಳ್ತಾರೆ, ಸಂಸ್ಕೃತದಲ್ಲಿ ಸೂತ್ರ ಇದೆ 13. ಒಟ್ಟು 13 ಉಪಸೂತ್ರಗಳು, ಸುಲಭ ಸೂತ್ರಗಳು, 16 ಸುಲಭ ಸೂತ್ರಗಳು, 16 ಮೇನ್ ಸೂತ್ರಗಳು, 13 ಉಪಸೂತ್ರಗಳು, ಉಪ ಸುಲಭ ಸೂತ್ರಗಳು. ವೇದಿಕದಲ್ಲಿ 29 ಸೂತ್ರ ತಿಳ್ಕೊಂಡ್ರೆ ಸಾಕು. ಜಗತ್ತದ ಗಣಿತ ಕವರ್ ಆಗ್ತದ? ಇಲ್ಲ, 1-2 ಉಳಿದು ಏನು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಅವಶ್ಯಕತೆ ಇದ್ದದ್ದು ಎಲ್ಲ ಕವರ್ ಆಗ್ತದ. ನೋಡಿ, ಇಲ್ಲಿ ಹೇಳ್ತಾರೆ, ಕೊನೆಗೆ 5 ಇದ್ದಾಗ ಏಕಾಧಿಕೇನ ಪೂರ್ವೇನ ಸೂತ್ರ. ಸಂಸ್ಕೃತ ಶ್ರೇಷ್ಠ ಭಾಷೆ. ಒಂದೇ ಶಬ್ದದಲ್ಲಿ ಇಡೀ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು? ಏಕಾಧಿಕೇನ ಪೂರ್ವೇನ. ಏಕ್ ಒಂದು, ಅಧಿಕೇನ ಅಧಿಕ್ ಮಾಡಿ, ಪೂರ್ವೇನ ಪೂರ್ವ ಪದದಲ್ಲಿ 4ರಲ್ಲಿ 1 ಕೂಡಿಸಿದ್ರೆ ಎಷ್ಟಾಗ್ತದೆ? 5. ಈ 4ಕ್ಕೂ ಈ 5ಕ್ಕೂ ಗುಣಾಕಾರ ಮಾಡಿ 20. ಇದರ ವರ್ಗ ಮಾಡಿ. ಓಕೆ, ದಿಸ್ ಇಸ್ ಆನ್ಸರ್. ದಿಸ್ ಸ್ಕ್ವೇರ್. ಇನ್ನು ಇದನ್ನ ನಿಮ್ಮ ಸ್ಕೂಲ್ ಮೆಥಡ್ ದಲ್ಲಿ ನೋಡೋಣ. ಅದು ಬರ್ತದ, ಇದು ಬರ್ತದ. ಈ ಸ್ಕೂಲ್ ಮೆಥಡ್ ದಲ್ಲಿ ನೋಡಿ, ಇದನ್ನ ಹೆಂಗ್ ಬಿಡಿಸ್ತೀವಿ ನಾವು? 40 + 5 ಇದರ ಸ್ಕ್ವೇರ್. ಇದಕ್ಕೆ ಸೂತ್ರ ಯಾವ್ದು ಬರ್ತದ? a + b ಹೋಲ್ ಸ್ಕ್ವೇರ್. ಇದರ ಎಕ್ಸ್ಪಾನ್ಷನ್ ಏನು? ಓಕೆ, ವಾಟ್ ಈಸ್ a ಹಿಯರ್? 40. ಅಂದ್ರೆ a square means 40.
40 square plus 2 a 40 b plus b 5 square 40 ವರ್ಗ 16 ಪ್ಲಸ್ ಬೇಕಾದ್ರೆ ಒಂದು ಸ್ಟೆಪ್ ಇಡೋಣ 5 0 0 5 2 0 0 2 4 6 10 ಕೈಲ 1 2 ಓಕೆ ದಿಸ್ ಇಸ್ ಸ್ಕೂಲ್ ಮೆಥಡ್ ಇದು ಸ್ಕೂಲ್ ಮೆಥಡ್ ಅಂಡರ್ಸ್ಟ್ಯಾಂಡ್ ಇದು ಸೇಮ್ ಆನ್ಸರ್ ಇದು 1 ಮಾರ್ಕ್ಸ್ ಕ್ವೆಶ್ಚನ್ KS IAS ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ CET ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ JEE ಎಲ್ಲದಕ್ಕೂ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದ ಸೀದಾ ನೋಡಿ 1 ಮಾರ್ಕ್ಸ್ ಇದನ್ನ ಇಷ್ಟು ಬಿಡಿಸ್ಕೊತ ಕೂತ್ರೆ ಗತಿ ಏನಾಗೋದು ಅದಕ್ಕೆ ಇದು ಬೇಕು ನಮಗ ಕಲಿಯ ಮುಂದೆ ಎರಡು ಇರಲಿ ಎರಡು ಬೇಕು ಇದು ಡಿಟೇಲ್ ಆಗಿ ಕೊಡ್ತದ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತದ ಮತ್ತು ಜೀವನಕ್ಕೆ ನೌಕರಿ ಬೇಕು ಜಾಬ್ ಬೇಕಾದಾಗ ಇದು ನಮಗೆ ಮಾರ್ಕ್ಸ್ ಕೊಡ್ತದೆ ಮತ್ತು ಇದು ಇದ್ರೆ ಇದನ್ನ ನಾವು ತಾಳೆ ನೋಡ್ಲಿಕ್ಕೆ ಆಗ್ತದೆ ಸರಿ ತಪ್ಪು ಆನ್ಸರ್ ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಓಕೆ ಈಗ ಲಾಸ್ಟ್ ಒಂದು ಭಾಗಾಕಾರ ಹೇಳಿ ಕ್ಲೋಸ್ ಮಾಡೋಣ ಟೈಮ್ ಪ್ರಾಬ್ಲಮ್ ಇದೆ ಭಾಗಾಕಾರ ಲಾಸ್ಟ್ ಎರಡೂದರಲ್ಲಿ ಬಿಡಿಸ್ಕೊಡ್ತಾ ಇದ್ದೇನೆ ಒಂದು ಲಾಸ್ಟ್ ಅರ್ಥ ಆಗಿದೆಯಾ ಏನ್ ಡೌಟ್ಸ್ ಇದೆಯಾ ಇಲ್ಲ ಈಗ ಎಲ್ಲಾ ಸ್ಕ್ವೇರ್ಸ್ ನಿಮಗೆ ಬಾಯ್ಲೆಕ್ಕ ಬರ್ತವೆ ಜಗತ್ತದ್ದು ಕ್ಯೂಬ್ಸ್ ನನ್ನ ಯೂಟ್ಯೂಬ್ ದಲ್ಲಿ ಇದೆ ಕ್ಯೂಬ್ ನೋಡ್ಕೊಳ್ಳಿ ಸ್ಕ್ವೇರ್ಸ್ ಕ್ಯೂಬ್ಸ್ ಎಲ್ಲ ಇವೆ ಎಲ್ಲ ವಿಡಿಯೋಸ್ ಓಕೆ ಸೇ 1 2 3 4 6 divided by 5 ಹೀಗೆ ಒಂದು ಲೆಕ್ಕ ಇದು 5 ದಿಂದ 6 ದಿಂದ ಬೇರೆ 7 ದಿಂದ ಬೇರೆ 8 ದಿಂದ ಬೇರೆ 1 to 9 ಸೀರೀಸ್ ಹೋಗ್ತದ ಕೆಲವೊಂದು ಅದರ ಸ್ಕ್ವೇರ್ಸ್ ಸಿಂಗಲ್ ಸ್ಟೆಪ್ ಒಂದೇ ಸ್ಟ್ರೋಕ್ ಇದರಲ್ಲಿ 1 to 9 ಹೋಗ್ತದ ಇಲ್ಲೇನು ಹೇಳ್ತಾರೆ ಹೀಗಿದ್ದಾಗ 5 ದಿಂದ ಡಿವೈಡ್ ಇದ್ದಾಗ ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ 6 ಡಬಲ್ 1 ಕೈಲ ಮುಂದೆ ಕೊಡ್ಬೇಕು 4 ಡಬಲ್ 2 ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಂಡೆ ವೇದಿಕ್ ಟೆಕ್ನಿಕ್ 5 ಒಂದಿದೆ ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ ಓಕೆ ದಿಸ್ ಇಸ್ ಆನ್ಸರ್ ಹೌದು ಆನ್ಸರ್ ಮುಗಿಬೇಕಾದ್ರೆ ಓಕೆ ಇನ್ನ ಇದನ್ನೇ ಸ್ಕೂಲ್ ಲೆವೆಲ್ದಲ್ಲಿ ಬಿಡಿಸೋಣ ಸ್ಕೂಲ್ ಸಿಸ್ಟಮ್ದಲ್ಲಿ ನೋಡಿ ಇದನ್ನ ನಾವು 1 2 3 4 6 ಡಿವೈಡೆಡ್ ಬೈ 5 ಇಲ್ಲಿ ನಿಮಗ 3ನೇ 4ನೇ 5ನೇ ಕ್ಲಾಸ್ದಲ್ಲಿ 6ನೇ ಕ್ಲಾಸ್ದಲ್ಲಿ ಟೀಚರ್ಸ್ ಹೇಳಿರ್ತಾರೆ ಈ 5 ಅನ್ನ 10 ರಲ್ಲಿ ಕನ್ವರ್ಟ್ ಮಾಡಿ 10 100 200 ಹೀಗೆ ಅರ್ಧ ನಂಬರ್ದಲ್ಲಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ ಇದಕ್ಕೆ ಕನ್ವರ್ಟ್ ಮಾಡ್ಲಿಕ್ಕೆ 10 ರಲ್ಲಿ ಎಷ್ಟು ಬೇಕು 5 ಎರಡ್ಲೆ ಆಮೇಲೆ ಇದನ್ನೇ ಅಪ್ಸೈಡ್ ಕೊಡ್ಬೇಕು ನಿಮ್ಮ ಟೀಚರ್ಸ್ ಹೇಳಿರ್ತಾರೆ ಒಂದೇ ಸಂಖ್ಯೆಯಿಂದ ಅಂಶ ಛೇದಕ್ಕೆ ಗುಣಾಕಾರ ಮಾಡಿ ರೇಷಿಯೋ ಕೇಳೋದಿಲ್ಲ ನೆಕ್ಸ್ಟ್ 5 ಎರಡ್ಲೆ 10 ಈಗ ಇಲ್ಲಿ ಒಂದು 0 ಇದೆ ಒಂದು ಬಿಟ್ಟ ಪಾಯಿಂಟ್ ಕೊಡೋದು 2 4 6 9 ಆನ್ಸರ್ ಇದು ಸ್ಕೂಲ್ ಮೆಥಡ್ ಇದು ವೆರಿ ಅಂಡರ್ಸ್ಟ್ಯಾಂಡ್ ಓಕೆ ಅಡ್ಡಿಲ್ಲ ಇನ್ನು ಬಹಳಷ್ಟು
ನಾವು ರಾತ್ರಿಯಾಗೆಲ್ಲ ಕುಂತು ಇಲ್ಲಿ ಸ್ಟಡಿ ಮಾಡಿದ್ರು ಆಗುದಿಲ್ಲ, ವರ್ಷಗಟ್ಟಲೆ ಕೂತರು ಆಗುದಿಲ್ಲ. ಅದಕ್ಕೆ ಯಾರಿಗೆ ಸಮಯನೂ ವೇಸ್ಟ್ ಆಗಬಾರ್ದು, ಈಸಿಯಾಗಿ ಸಿಗ್ಬೇಕು, ಮನೆ ಸಿಗ್ಬೇಕು ಅಂತ ಹೇಳಿ ನಮ್ಮ ಸರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಮುಂಚಿತವಾಗಿ ನಮಗೆ ಬುಕ್ಸ್ ಕೂಡ ಸಿಗೋದು ಕಷ್ಟ ಆಗ್ತಿತ್ತು ನಿಜಕ್ಕೂ. ಇವಾಗ ನಿಮ್ಗೆ ಗೌರ್ಮೆಂಟ್ ಎಲ್ಲವೂ ಫ್ರೀ ಕೊಡ್ತಾ ಇದೆ, ನಮಗೆ ಯಾವುದು ಫ್ರೀ ಇರಲಿಲ್ಲ. ನಾವು ಫ್ರೆಂಡ್ಸ್, ಸೀನಿಯರ್ ಫ್ರೆಂಡ್ಸ್ ಹೇಳಿಡ್ಬೇಕು, ನೋಡಪ್ಪ ನಿನ್ನ ಬುಕ್ಸ್ ಯಾರಿಗೂ ಕೊಡಬೇಡ, ನಾನು ಹಾಫ್ ರೇಟ್ ಕೊಡ್ತೀನಿ, ನನಗೆ ಕೊಡು. ಹಾಫ್ ರೇಟಿಗಿಲ್ಲ, 10 ಮಂದಿ ಬೇಡ ಅಂತ ನನಗೆ ಫುಲ್ ರೇಟಿಗೆ ತೊಗೊಳೋದ್ರೆ ತಗೋ. ಸೆಕೆಂಡ್ ಹ್ಯಾಂಡ್ ಬುಕ್ಸ್ ನಾವು ಫುಲ್ ರೇಟಿಗೆ ತೊಗೊಂಡಿವಿ ಎಷ್ಟೋ ಸಲ. ಯಾರೋ ಪುಣ್ಯಾತ್ಮ ಹಾಫ್ ರೇಟ್, ನಾನು 1 ವರ್ಷ ಉಪಯೋಗಿಸಿದ್ದೇನೆ, ನಿನಗೆ ಹಾಫ್ ರೇಟ್, ನಾನು ಉಪಯೋಗಿಸೋದು ನೆಕ್ಸ್ಟ್ ಇಯರ್ ಬಂದು ಹಾಫ್ ರೇಟಿಗೆ ಮಾರೋದು, ಮತ್ತು ಅವನು ಉಪಯೋಗಿಸೋದು ನೆಕ್ಸ್ಟ್ ಹಾಫ್ ರೇಟಿಗೆ ಮಾರೋದು. ಬುಕ್ಸ್ ನಾವೇ ಖರೀದಿ ಮಾಡಬೇಕು, ಬಟ್ಟೆ ನಾವೇ, ಎಲ್ಲವೂ A to Z, ಊಟ ನೀರು ಅಂತ ಕೇಳಬೇಡಿ. ಸೊ ದಯವಿಟ್ಟು ನಿಮಗೆ ಅವಕಾಶ ಬಹಳ ಶ್ರೇಷ್ಠ ಇದೆ. ಇಂಥ ಯೂಟ್ಯೂಬ್ ಕೂಡ ಬಂದಾವೆ. ಯೂಟ್ಯೂಬ್ ಚಾನಲನ್ನ ಸರಿ ಕ್ರಮದಲ್ಲಿ ಮಾತ್ರ ಯೂಸ್ ಮಾಡಿ, ಸ್ಟಡಿಗಾಗಿ ಮಾತ್ರ ಯೂಸ್ ಮಾಡಿ, ಅನ್ವಾಂಟೆಡ್ ಥಿಂಗ್ಸ್ ಮಾಡಬೇಡಿ. ದಯವಿಟ್ಟು ಸಿಕ್ಕಾಪಟ್ಟಿ ಸ್ಟಡಿ ಮಾಡಿ. 3 ತಿಂಗಳು 6 ತಿಂಗಳಲ್ಲಿ ಯಾರೆಲ್ಲ ಸೂಪರ್ ರೈಟರ್ ಆಗ್ತೀರಾ. ಇವಾಗ ಹ್ಯಾಂಡ್ ರೈಟಿಂಗ್ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ. ಜಸ್ಟ್ ಒಂದು ಮಾಡೆಲ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಲಾಸ್ಟ್ ಒಂದು ಮಾಡೆಲ್ ನಿಮ್ಗೆ ಹ್ಯಾಂಡ್ ರೈಟಿಂಗ್. ಜಸ್ಟ್ ಕುಂತಲ್ಲೇ ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ ಜಗತ್ತದ ಎಲ್ಲ ರೈಟಿಂಗ್ ಸೂಪರ್ ಆಗ್ತದೆ. ಕನ್ನಡ ಅಕ್ಷರಗಳ ಮುತ್ತಿಟ್ಟಾಗ ಆಗ್ತವೆ. ಇಂಗ್ಲಿಷ್ ಇವತ್ತ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದೆ. ಹೋಗ್ಲಿ, ಒಂದು 4 ದಿನ ಪ್ರಾಕ್ಟೀಸ್ ಮಾಡಿ. ಓಕೆ, ಇಲ್ಲಿ ನೋಡಿ, ಒಂದು ಚಿಕ್ಕದ ಒಂದು ಶಬ್ದ ಬರೆದು ತೋರಿಸ್ತಾ ಇದ್ದೇನೆ. ಇದಕ್ಕಿದ್ದಾಗ ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ. ಕಮಾನ್, ರೈಟಿಂಗ್ ಚೆನ್ನಾಗಿರ್ಬೇಕು, ಸ್ಟಡಿ ಚೆನ್ನಾಗಿ ಮಾಡಬೇಕು. 8, 9, 10 ಗಂಟೆ ಸೀದಾ